ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. MS Excel ಅಲ್ಲಿ ಹೈಟು ಮತ್ತು ವಿಡ್ತನ್ನು ಯಾವ ರೀತಿ ನಾವು ಚೇಂಜಸ್ ಮಾಡ್ಕೊಳೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ, ಅಂದರೆ ನಮ್ಮ ಕ್ಲಾಸನ್ನು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ನಿಮಗೆ ನಾವು ಮಾಡ್ತಕ್ಕಂಥ ಹೊಸ ಹೊಸ ವೀಡಿಯೋಸ್ಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತವೆ, ಪ್ಲಸ್ ಡೆಸ್ಕ್ಟಾಪಿಗೆ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆನಾ? ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ನಾವು MS Excel ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ಸಲ್ಲಿ ನಾನು ಒಂದು ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿನಿ, ಸರಿನಾ? ಓಕೆ, ಈ ಥರ ಒಂದು ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿನಿ. ಇದರಲ್ಲಿ ನನಗೆ ಕಾಲಮ್ಸಿನ ವಿಡ್ತ್ ನನಗೆ ಕಮ್ಮಿ ಇದೆ, ಸರಿನಾ? ಕಾಲಮ್ಸಿನ ವಿಡ್ತ್ ಏನಾಗಿದೆ, ಕಮ್ಮಿ ಆಗಿದೆ. ಸೊ ಇಲ್ಲಿ ನೋಡಿ, SL ನಂಬರ್ ಇದೆ, ಸೀರಿಯಲ್ ನಂಬರ್ ಇದೆ, ಎಂಪ್ಲಾಯರ್ ನೇಮ್ ಇದೆ, ಫುಲ್ ಇರತಕ್ಕಂಥದ್ದು. ಬಟ್ ಎಂಪ್ಲಾಯರ್ ಅಂತ ಕಾಣಿಸ್ತಿದೆ ಅಷ್ಟೇ. ಬೇಸಿಕ್ ಸ್ಯಾಲ್ರಿ ಇದೆ ಮತ್ತು ಗ್ರಾಸ್ ಸ್ಯಾಲ್ರಿ ಅಂತ ಇದೆ. ಬಟ್ ಇದು ಯಾವುದು ನಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ನೋಡಿ. ಹ್ಯಾಶ್ ಬಂದಿದೆ ಅಷ್ಟು ಕೂಡ, ಅಂದರೆ ನಂಬರ್ಸ್ ಕಾಣಿಸ್ಬೇಕಾಯಿತು, ಬಟ್ ಹ್ಯಾಶ್ ಸಿಂಬಲ್ಸ್ ಬಂದಿದೆ, ಸರಿನಾ? ಇದನ್ನು ನಾನು ವಿಡ್ತನ್ನು ಯಾವ ರೀತಿ ಚೇಂಜಸ್ ಮಾಡ್ಕೊಳೋದು ಅಂತ ಹೇಳಿದ್ರೆ, ನಾವು ಕಾಮನ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಈ ಥರ, ಅಂದರೆ ಇಲ್ಲಿ ಲೈನ್ ಕಾಣಿಸ್ತಿದೆಯಲ್ವಾ, ಈ ಎ ಪಕ್ಕ ಇರ್ತಕ್ಕಂಥ ಲೈನನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಡ್ರ್ಯಾಗ್ ಮಾಡ್ತೀವಿ. ಮತ್ತು ಎಂಪ್ಲಾಯರ್ ನೇಮ್ ಹತ್ರ ಕೂಡ ಅದೇ ಥರನೇ ಲೈನ್ ಇರುತ್ತೆ. ಲೈನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕೋ ನೋಡಿ ಪದೇ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಥರ ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು C ಹತ್ರ ಕ್ಲಿಕ್ ಮಾಡ್ಕೊಂಡು ಈ ಥರ ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಕು. ಮತ್ತು D ಹತ್ರನೂ ಕ್ಲಿಕ್ ಮಾಡ್ಕೊಂಡು ಈ ಥರ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಥರ ಪದೇ ನಾವು ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ಕಮ್ಮಿ ಇದೆ, ಸರಿನಾ? A ಇಂದ D ತನಕ ಕಾಲಮ್ಸ್ ಇದ್ದಾವೆ, ನಾವು ಈಸಿಯಾಗಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದೇ ಥರ ಒಂದು 100 ಕಾಲಮ್ಸ್ ಇದ್ದಾಗ ಅದನ್ನು ಯಾವ ರೀತಿ ನಾವು ಇದೇ ಥರನೇ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆ ಥರ ಏನಾದರೂ ಡಾಕ್ಯುಮೆಂಟ್ಸ್ ಬಂದಾಗ, ಅಂದರೆ ನಿಮ್ಮ ಫೈಲಲ್ಲಿ ಕಾಮನ್ನಾಗಿ ಬಂದೇ ಬರ್ತಾ, ಕೆಲವೊಂದರಲ್ಲಿ ಕಾಮನ್ನಾಗಿ ಫೈಲ್ಗಳಲ್ಲಿ ಏನಾಗ್ತವೆ ಈ ಥರ ಡ್ರ್ಯಾಗ್ ಬರಲೇಬೇಕಾಗುತ್ತೆ. ಆ ಥರ ಬಂದಾಗ ನಾವು ವಿತಿನ್ ಸೆಕೆಂಡಲ್ಲಿ ಅದನ್ನು ಕರೆಕ್ಟಾಗಿರ್ತಕ್ಕಂಥ ಒಂದು ಡೀಟೇಲ್ಸನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕದ್ರಲ್ಲಿ ಅಂತ ಹೇಳಿದ್ರೆ, ಅಂದರೆ ಇದಷ್ಟು ಕೂಡ ವಿಡ್ತ್ ನಾವು ಕರೆಕ್ಟಾಗಿ ಅಪ್ಲೈ ಮಾಡ್ಕೋಬೇಕು ಅಂದಾಗ ನಾವು ಈ ಥರ ಸೆಲೆಕ್ಟ್ ಮಾಡ್ಕೊಂಗಿಲ್ಲ. ಅಂದರೆ ಈ ಥರ ಸೆಲೆಕ್ಟ್ ಮಾಡ್ತೀವಿ ಅಂದರೆ SL ನಂಬರಿಂದ ಇಟ್ಬಿಟ್ಟು ನಾವು ಇಲ್ಲಿ ತನಕ ಡಾಕ್ಯುಮೆಂಟ್ಸ್ ಇದೆಯೋ ಅಲ್ಲಿ ತನಕ ಮಾತ್ರ ಸೆಲೆಕ್ಟ್ ಮಾಡ್ತೀವಲ್ವಾ, ಆ ಥರ ಸೆಲೆಕ್ಟ್ ಮಾಡಬೇಡಿ. ಇಲ್ಲಿ ಫಸ್ಟ್ ಒನ್ A ಇಂದ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಡ್ರ್ಯಾಗ್ ಮಾಡಿ, ಎಲ್ಲಿ ತನಕ D ತನಕನೂ ಡ್ರ್ಯಾಗ್ ಮಾಡ್ಕೋಬೇಕು. D ತನಕ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಇಲ್ಲಿ ಸೆಂಟ್ರಲ್ ನೋಡಿ, ಇಲ್ಲಿ ಸೆಂಟ್ರಲ್ ಕಾಣಿಸ್ತಿದೆ ಅಲ್ವಾ, A ಪಕ್ಕನಾದರೂ ಕ್ಲಿಕ್ ಮಾಡ್ಬೋದು, ಮತ್ತು B ಪಕ್ಕನಾದರೂ ಕ್ಲಿಕ್ ಮಾಡ್ಬೋದು, C ಪಕ್ಕನಾದರೂ ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಎಲ್ಲಾದರೂ ಆಯಿತು, ಆ ಲೈನ್ ಮೇಲ್ಗಡೆ ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಏನಾಗುತ್ತೆ, ನಮಗೆ ಸೆಟ್ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ನೋಡಿ, ಅದೇ ಥರ ಇನ್ನೊಂದು ಏನಪ್ಪ ಅಂದರೆ, ನನಗೆ ಒಂದೇ ಒಂದು ಕಾಲಮ್ಸಿಂದ ಮಾತ್ರ ನನಗೆ ಕ್ಲಿಯರಾಗಿ ನನಗೆ ಸೆಟ್ ಆಗಬೇಕು ಅಂತ ಹೇಳಿದಾಗ ಏನು ಮಾಡ್ತೀವಿ, ಆ ಕಾಲಮ್ ಮಾತ್ರ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಅದ್ರ ಈ ಕಡೆ ಲೈನ್ ಇದೆಯಲ್ಲ, ಆ ಲೈನ್ ಮೇಲ್ಗಡೆ ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿದ್ರು ಕೂಡ ಅದು ಪರ್ಫೆಕ್ಟಾಗಿ ನಮಗೆ ವಿಡ್ತನ್ನು ಮಾಡಿಕೊಡುತ್ತೆ, ಸರಿನಾ? ಸೊ ಆದರೆ ಅಷ್ಟು ಕಾಲಮ್ಸ್ ನಮಗೆ ಆಟೋಮೆಟಿಕಲಿ ಬರಬೇಕು ಅಂತ ಹೇಳಿದಾಗ ಆ ವಸ್ತು ನಾವು ಎಷ್ಟು ಡಾಕ್ಯುಮೆಂಟ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ಆನಂತರ ಇಲ್ಲಿ ಸೆಂಟ್ರಲ್ಲಿ, ಅಂದರೆ ಯಾವ್ದಾರ C ಪಕ್ಕನಾದರೂ ಆಯಿತು, D ಪಕ್ಕನಾದರೂ ಆಯಿತು, B ಪಕ್ಕನಾದರೂ ಆಯಿತು, ಆ ಲೈನ್ ಕಾಣಿಸ್ತಿದೆಯಲ್ಲ, ಆ ಲೈನ್ ಮೇಲ್ಗಡೆ, ಅಂದರೆ ಇಲ್ಲಿ ನೋಡಿ, ಈ ಲೈನ್ ಮೇಲ್ಗಡೆ ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ವಸ್ತು ನೀಟಾಗಿ ಸೆಟ್ ಆಗುತ್ತೆ. ಸೊ ಈ ರೀತಿ ನಾವೇನು ಮಾಡ್ಬೋದು, ಮ್ಯಾಕ್ಸಿಮಮ್ ಆಗಿ ಕಾಲಮ್ಸಿನ ವಿಡ್ತನ್ನು ಚೇಂಜಸ್ ಮಾಡ್ಕೋಬೋದು, ಸರಿನಾ? ಅದೇ ಥರ ರೋನ ವಿಡ್ತು ಅಂದರೆ ಈ ಥರ ಬಂದು ನೋಡಿ, ಇದು ರೋನ ವಿಡ್ತ್ ಇರುತ್ತೆ. ಈ ರೋನ ವಿಡ್ತ್ ನಮಗೆ ಸರಿಪಡಿಸ್ಕೋಬೇಕು ಅಂತ ಹೇಳಿದಾಗ ಸೊ ನಾವೇನು ಮಾಡ್ತೀವಿ, ಸೇಮ್ ಆಗಲೇ ತೋರಿಸಿದ್ನಲ್ಲ ಆ ಥರ ಫಸ್ಟು ಕಾಲಮ್ಸನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸೆಂಟ್ರಲ್ ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿದ್ರೆ ಸೊ ಅದು ನಮಗೆ ಕ್ಲಿಯರ್ ಆಗುತ್ತೆ. ಬಟ್ ಇಲ್ಲಿಂದ ಬರಬೇಕು ನಮಗೆ ಅಂತ ಹೇಳಿದ್ರೆ ಈ ರೋಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿಂದ ಒನ್ನಿಂದ ಅಪ್ ಟು ಎಲ್ಲಿ ತನಕ ಇದೆ, 10 ತನಕ ಇದೆ. ಸೊ ಇಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಆವಾಗಲೇ ಯಾವ ಥರ ಹೇಳಿದೆ ನಾನು, ಇಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಾದರೂ ಅಂದರೆ ಲೈನ್ ಮೇಲ್ಗಡೆ ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿದರೆ ಆಟೋಮೆಟಿಕಲಿ ಏನಾಗುತ್ತೆ, ನಮಗೆ ಎಷ್ಟು ರೋ ಇದಾವೋ ಅಷ್ಟು ರೋಗೆ ನಮಗೆ ವಿಡ್ತನ್ನು ಮಾಡಿಕೊಡುತ್ತೆ, ಸರಿನಾ? ಓಕೆ, ಈ ರೀತಿ ನಾವು ಈಸಿಯಾಗಿ ಕಾಲಮ್ಸಿಂದ ಮತ್ತು ರೋನ ಹೈಟು ವಿಡ್ತ್ಗಳನ್ನು ನಾವು ಈ ರೀತಿ ಸೆಟ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.